ಸ್ವಲ್ಪ ತೊಡೆ ಮೇಲೆ ಹಾಕಿದ್ರೆ ನೋಡಿ ನಿದ್ದೆ ಮಾಡ್ತಾ ಅವನೇ ನೋಡಿ, ಕಣ್ಣು ಮುಚ್ತಾ ಅವನೇ, ಅಮ್ಮನ ನೋಡ್ತಾನೆ, ಅಪ್ಪನ ನೋಡ್ತಾನೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚಿಸ್ ಪ್ರಪಂಚ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ ಬಂದು ಒಂದು ಡೈಲಿ ರೂಟೀನ್ ವ್ಲಾಗ್ಗಿಂತ ಒಂದು ತುಂಬಾ ನನಗೆ ತುಂಬಾ ದ ಮೋಸ್ಟ್ ಅವೇಟೆಡ್ ವ್ಲಾಗ್ ಅಥವಾ ದ ಮೋಸ್ಟ್ ಬ್ಯೂಟಿಫುಲ್ ಈ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಯಾಕೆಪ್ಪ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಅಂತ. ಸೊ ನಾನು ಮತ್ತೆ ನಮ್ಮ ಮನೆಗೆ ಬಂದಿದ್ದೀನಿ. ಸೊ ನಮ್ಮ ಮನೆಗೆ ಬಂದಿದ್ದೀನಿ ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ವ್ಲಾಗ್ ನನ್ನ ಮನೇಲಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ತುಂಬಾ ಸಿಂಪಲ್ ಆಗಿ ಎಟ್ ಒಂಥರ ಫಸ್ಟ್ ಫೀಲಿಂಗ್ ಇರುತ್ತಲ್ಲ, ಲೈಕ್ ಫಸ್ಟ್ ದಿನ ಹಸ್ಬೆಂಡ್ ಮನೇಲಿ ಆ ಥರ ಒಂದು ಫೀಲಿಂಗ್ ಇರುತ್ತಲ್ಲ. ಸೊ ಆ ಥರ ಒಂದು ಫೀಲ್ ನನಗೆ ಆಗ್ತಾ ಇದೆ. ಸೊ ಅದಕ್ಕೇ ಸರಿ ಆ್ಯಕ್ಚುಲಿ ಅಂದ್ಕೊಂಡೆ ಗೊತ್ತಾ, ಇವಾಗ ಜಾಸ್ತಿ ಲೈಕ್ ನಾನು ಜಾಸ್ತಿ ಏನೂ ಕೆಲಸ ಮಾಡ್ತಾ ಇಲ್ಲ, ಮತ್ತು ಜಾಸ್ತಿ ಏನೂ ನನ್ನ ಇವತ್ತಿನ ರೂಟೀನ್ ಏನೂ ಇಲ್ಲ. ಸೊ ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಬಿಕಾಸ್ ನಂಗೆ ಆಲ್ರೆಡಿ ತುಂಬಾ ಎಡಿಟಿಂಗ್ ವರ್ಕ್ಸ್ ತುಂಬಾ ಪೆಂಡಿಂಗ್ ಇದೆ, ಫಸ್ಟ್ ಎಡಿಟಿಂಗ್ ಮಾಡಬೇಕು ಅಂತ. ಬಟ್ ದೆನ್ ಐ ವಾಸ್ ಲೈಕ್ ಏನಾಗುತ್ತೆ ಅದನ್ನ ಕ್ಯಾಪ್ಚರ್ ಮಾಡೋಣ, ಲೈಕ್ ಎಷ್ಟಾಗುತ್ತೆ ಅಷ್ಟನ್ನ ಕ್ಯಾಪ್ಚರ್ ಮಾಡೋಣ, ಓನ್ಲಿ ಬಿಕಾಸ್ ಐ ವಾಂಟ್ ಟು ಸಿ ದಿಸ್ ಆಫ್ಟರ್ 20, 30, 40 years ಅಲ್ಲ. ಐ ವಾಂಟ್ ಟು ಸಿ ದಿಸ್, ಐ ವಾಂಟ್ ಟು ಫೀಲ್ ದಿಸ್ ಅಗೇನ್ ಅಂತ ಅಂದ್ಕೊಂಡು ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್. ಅದಕ್ಕೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಈ ಒಂದು ವ್ಲಾಗ್ ಐ ಗೆಸ್ ತುಂಬಾ ಸಿಂಪಲ್ ವ್ಲಾಗ್ ಆಗಿರುತ್ತೆ. ಸೊ ಮನಸ್ಸಿಗೆ ತುಂಬಾ ಹತ್ತಿರವಾದ ಒಂದು ವ್ಲಾಗು ಸಹ ಆಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ ನಿಮ್ಗೆ ಇಷ್ಟ ಆಯ್ತಾ ಹೇಗೆ ಅಂತ. ಸೊ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ಇವಾಗ ನಾನು ನಿಮಗೆ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಕೊಡ್ತಾ ಇದ್ದೀನಿ. ಸೊ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ, ನಾವು ಯಾಕೆ ಸಪ್ರೇಟ್ ಇದ್ದೀವಿ, ಮುಂಚೆ ಇದ್ದ ಮನೆ ಏನಾಯಿತು, ಇವಾಗ ಈ ಮನೆ ಯಾರ್ದು ಅಂತ ತುಂಬಾ ಕ್ವಶನ್ಸ್ ಇದ್ದಾವೆ. ಸೊ ಸರಿ, ಆ ಕ್ವಶನ್ಸ್ಗೆಲ್ಲ ಇದೇ ವ್ಲಾಗಲ್ಲಿ ಆನ್ಸರ್ ಕೊಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ಸ್ಕಿಪ್ ಮಾಡಬೇಡಿ, ಬಿಕಾಸ್ ಸ್ಕಿಪ್ ಮಾಡಿದ್ರೆ ಆಮೇಲೆ ನಿಮಗೆ ಮತ್ತೆ ಡೌಟ್ಸ್ ಬರುತ್ತೆ, ಕಾಮೆಂಟ್ಸಲ್ಲಿ ಕೇಳ್ತೀರಾ. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಕೊಡಬೇಕು ಅಂತ ಇದ್ದೀನಿ. ಸೊ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ಹಾಗೂ ಅರುಣ್ ಅವರು ಮಾತಾಡ್ತಾ ಇದ್ದೀವಿ. ಮಾತಾಡ್ಕೊಂಡು ಹೀಗೆ ಸುಮ್ಮನೆ ಒಬ್ರಿಗೊಬ್ರು ರೇಗಿಸ್ಕೊಂಡು ಲೈಕ್ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ರೆಡಿಯೆಲ್ಲ ಆಗಿದ್ದಾಯ್ತಲ್ಲ, ಸರಿ ಕಸ ಗುಡ್ಸೋಣ ಅಂತ ಕಸ ಗುಡಿಸ್ತಾ ಇದ್ದೆ. ಆ್ಯಂಡ್ ಏನು ಕಸ ಗುಡಿಸೋದು ಏನು ಜಾಸ್ತಿ ಏನು 1 hour ತೊಗೊಳ್ಳಲ್ಲ, ಬಿಕಾಸ್ ಸ್ವಲ್ಪ ಚಿಕ್ಕದ್ರಿಂದ ಮನೆಯಲ್ಲ ತುಂಬಾ ಬೇಗ ಕೆಲಸ ಆಗುತ್ತೆ. ಹೇಳಲ್ವ, ಚಿಕ್ಕ ಮನೆ ಅಂದರೆ ಬೇಗ ಕೆಲಸ ಆಗುತ್ತೆ. ಅದೇ ದೊಡ್ಡ ಮನೆ ಅಂತಂದರೆ ಸ್ವಲ್ಪ ಟೈಮು ಹಿಡಿಯುತ್ತೆ. ಆ್ಯಂಡ್ ಮೂರೂವರೆ ದೊಡ್ಡ ಮನೆ ಸ್ವಲ್ಪ ಕೆಲಸ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಸೊ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ನನಗೂ ಹಾಗೂ ಅವ್ರಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಟ್ಟಿಗೆ ತುಂಬ ಕಡಿಮೆ ಸಿಗುತ್ತೆ. ಅಥವಾ ಅವ್ರು ಬ್ಯುಸಿ ಆಗಿದಾಗ ನಾನು ಫ್ರೀ ಇರ್ತೀನಿ, ನಾನು ಫ್ರೀ ಆದಾಗ ಅವರು ಬ್ಯುಸಿ ಇರ್ತಾರೆ, ಆ ಥರ ನಡೀತಾ ಇರುತ್ತೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ನಿಮ್ಮ ಕ್ವಶನ್ಸ್ಗಳಿಗೆ. ಸೊ ಫಸ್ಟ್ ಕ್ವಶನ್ ಬಂದು, ನಾವು ಯಾಕೆ ಸಪ್ರೇಟ್ ಇದ್ದೀವಿ, ನಾವು ಹಾಗೂ ನಮ್ಮ ಅತ್ತೆ ಮಾವ ಯಾಕೆ ಸಪ್ರೇಟ್ ಇರೋದು ಅಂತ. ಸೊ ನಾವು ಕಿತ್ತಾಳಿಲ್ಲ, ಜಗಳ ಮಾಡಲ್ಲ, ಏನೂ ಇಲ್ಲ, ಟಚ್ ವುಡ್ ನಾವು ಚೆನ್ನಾಗಿದ್ದೀವಿ. ಸಪ್ರೇಟ್ ಯಾಕೆ ಅಂತ ಅಂದರೆ, ನೀವೇ ನೋಡ್ಬೋದು, ಮನೆ ಒಂದು ಸ್ವಲ್ಪ ಎಲ್ಲರಿಗೂ ಸಾಲಲ್ಲ, ಬಿಕಾಸ್ ಒಂದೇ BHK ಒಂದೇ ರೂಮ್ ಇರೋದ್ರಿಂದ ಅಲ್ವಾ, ಎಲ್ರಿಗೂ ಮಲಗೋಕ್ಕಾಗಲ್ಲ, ಒಂದು ಸ್ವಲ್ಪ ಕಂಜೆಸ್ಟ್ ಆಗುತ್ತೆ, ಜಾಗ ಸಾಲ ಅಂದ್ಕೊಂಡು ನಾವು ಡಿವೈಡ್ ಆಗಿದ್ವಿ, ಮೇಲೆ ಕೆಳಗೆ ಇರೋಣ ಅಂತ. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದು, ಈ ಮನೆ ಯಾರ್ದು, ಈ ಮನೆ ನಿಮ್ಮ ಅತ್ತೆ ಮಾವಂದ ಅಥವಾ ಅರುಣ್ ಅವ್ರದ ಅಂತ. ಸೊ ತುಂಬ ಜನ ಗೊತ್ತೇ ಇದೆ ಅರುಣ್ ಅವ್ರ ದೊಡ್ಡಪ್ಪ ಅಂತ. ಸೊ ಹೌದು, ಈ ಮನೆ ಬಂದು ಅರುಣ್ ಅವ್ರದ್ದೇನೆ. ಸೊ ಎಸ್, ಇದಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು, ಅಡುಗೆ ಎಲ್ಲ ನೀವು ಮಾಡ್ಕೋತೀರಾ ಅಥವಾ ಸಪ್ರೇಟ್ ಮಾಡ್ಕೋತೀರಾ ಅಂತ. ಸೊ ನಿಮಗೆ ಗೊತ್ತೇ ಇದೆ, ನಂದು ಬಾಣಿಂತನ ಪೀರಿಯಡ್ ನಡೀತಾ ಇದೆ ಅಂತ. ಸೊ ಅಡುಗೆ ನಾನೇನು ಮಾಡ್ತಾ ಇಲ್ಲ ಅಷ್ಟಾಗಿ, ನಮ್ಮ ಅತ್ತೆನೇ ಎಲ್ಲ ಮಾಡೋದು. ಅಡುಗೆ, ಟೀ, ಕಾಫಿ ಪ್ರತಿಯೊಂದೂ ಅವರೇನೇ ಮಾಡೋದು. ನಾನು ಏನಾದರೂ ಸಬ್ಬು ಬಿಡಿಸೋದು ಅಥವಾ ಕಟ್ಟಿಂಗ್ ಏನಾದರೂ ಇದೆ ಆ ಥರ ಹೆಲ್ಪ್ ಮಾಡ್ತೀನಿ, ಅಥವಾ ಈರುಳ್ಳಿ ಬಿಡಿಸೋದು ಅಥವಾ ಬೆಳ್ಳುಳ್ಳಿ ಬಿಡಿಸೋದು ಆ ಥರ. ಬಟ್ ಪರ್ಟಿಕ್ಯುಲರ್ಗೆ ಕಂಪ್ಲೀಟ್ ಅಡುಗೆ ನಾನು ಮಾಡ್ತಾ ಇಲ್ಲ, ಮೇಲೆ ನಮ್ಮ ಅತ್ತೆನೇ ಮಾಡೋದು. ಸೊ ಎಸ್, ಇದು. ಆ್ಯಂಡ್ ನೆಕ್ಸ್ಟ್ ಬಂದು, ನನ್ನ ಬಾಣಿತನ ಯಾವಾಗ ಮುಗಿಸ್ಕೊಂಡು ನಾನು ಮನೆಗೆ ಬರ್ತೀನಿ ಅಂತ. ಸೊ ನಾನು ಕಂಪ್ಲೀಟ್ 9 months ಬಾಣಿತನ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು, ನಮ್ಮ ಹಳೆ ಮನೆ ಏನಾಯಿತು, 4 BHK ಮನೆ ಡೂಪ್ಲೆಕ್ಸ್ ಇತ್ತಲ್ಲ, ಅದು ಏನಾಯಿತು ಅಂತ. ಸೊ ಹೌದು, ಆ ಮನೆ ಬಂದು ನಾವು ಲೀಸಲ್ಲಿ ಇದ್ದಿದ್ದು, ಎಗ್ರಿಮೆಂಟ್ ಮುಗ್ದೋಯ್ತು. ಆ್ಯಂಡ್ ಮೋರ್ ಓವರ್ ಅವರು ಸಹ ಅದನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾವು ಖಾಲಿ ಮಾಡಿಬಿಟ್ಟು ನಮ್ಮ ಸ್ವಂತ ಮನೆಗೆ ಬಂದಿದ್ದು ಫ್ರೆಂಡ್ಸ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ಸ್ ನಾನು ಕೊಟ್ಟಿರ್ತೀನಿ ಅಂತ. ಸಪೋಸ್ ಇಫ್ ಇನ್ ಕೇಸ್ ಇನ್ನೂ ಬೇರೆ ಕ್ವಶನ್ಸ್ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್
ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾನು ಹಾಗೂ ಅರುಣ್ ಅವರು. ಸೊ ಒಂಥರ ಕ್ವಾಲಿಟಿ ಟೈಮ್ ಹೇಳ್ಬೋದು, ಒಂಥರ ಕಷ್ಟ ಸುಖ ಮಾತಾಡಿಕೊಂಡು ಒಂಥರ ಇರೋ ಥರ ಪ್ಲ್ಯಾನ್ಸ್, ಫ್ಯೂಚರ್ ಪ್ಲ್ಯಾನ್ಸ್ ಆಗಿರಲಿ ಅಥವಾ ಏನೇ ಆಗಿರಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಬಿಕಾಸ್ ನಮ್ಮ ಅತ್ತೆ ಪಾಪಗೆ ಸ್ನಾನ ಮಾಡಿಸೋದು ಫಾರ್ ದಿ ಫಸ್ಟ್ ಟೈಮ್ ಆಗಿರಲಿ, ಹಾಗೂ ನಮ್ಮ ಅತ್ತೆ ಮಾವ ಆ್ಯಂಡ್ ಅಕ್ಕದ ರಿಯಾಕ್ಷನ್ ಹೇಗಿತ್ತು ನಮ್ಮ ಪಾಪು ನೋಡಿ ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಹೌದು ನಿಮ್ಗೆ ಅನಿಸಿರ್ಬೋದು ಯಾಕೆ ಪಾಪು ಬಟ್ಟೆ ಅಥವಾ ನಮ್ಮ ಬಟ್ಟೆ ಫುಲ್ ಚೇಂಜ್ ಲೈಕ್ ಬೇರೆ ಬೇರೆ ಥರ ಕಾಣಿಸ್ತಾ ಇದೆ ಅಂತ. ಇದು ಬಿಕಾಸ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು, ಅದಕ್ಕೇ ಆ ಥರ ನಿಮಗೆ ಅನಿಸುತ್ತೆ ಫ್ರೆಂಡ್ಸ್. ಸೊ ಪ್ಲೀಸ್ ಡೋಂಟ್ ಮೈಂಡ್, ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಮ್ಮ ಇನ್-ಲಾಸ್ ಮನೆಯದು ಒಂದು ವ್ಲಾಗ್ನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಎಫರ್ಟ್ಗೋಸ್ಕರ ಅಂತ ಹೇಳ್ತೀನಿ. ಸೊ ನಾನು ನಿಮಗೆ ತುಂಬ ಸತಿ ಹೇಳಿದ್ದೀನಿ ನನಗೆ ಡ್ಯಾಂಡ್ರಫ್ ತುಂಬಾ ಇದೆ, ಲೈಕ್ ಡ್ಯಾಂಡ್ರಫಿಂದ ಹೇರ್ ಫಾಲ್ ಕೂಡ ಆಗುತ್ತೆ ಅಂತ. ಸೊ ಅದಕ್ಕೆ ಮಮ್ಮ ಅವ್ರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದೇನಪ್ಪ ಅಂತ ಅಂದರೆ ಜಿಂಜರ್ ಹಾಗೂ ಲೆಮನ್ದು ಒಂದು ಪ್ರಾಡಕ್ಟ್ನ ತಂದಿದ್ದಾರೆ, ವಿಚ್ ಇಸ್ ಆಸಮ್ ಅಲ್ವಾ. ಸೊ ಏನೂ ಇಲ್ಲ, ಒಂದು ಸ್ವಲ್ಪ ಶ್ಯಾಂಪೂನ ತೊಗೊಂಡು ನಿಮ್ಮ ಹೇರ್ಗೆ ಜೆಂಟಲಾಗಿ ಮಸಾಜ್ ಮಾಡಿ. ಆ್ಯಂಡ್ ಲೆಮನ್ ಬಂದು ನಿಮಗೆ ಗೊತ್ತೇ ಇದೆ ಎಷ್ಟು ಒಳ್ಳೆಯದು ಹೇರ್ಗೆ ಅಂತ, ಅಂದರೆ ಒಂಥರ ಸ್ಕ್ಯಾಲ್ಪ್ನ ಕ್ಲೀನ್ ಇರುತ್ತೆ ಹಾಗೂ ಡ್ಯಾಂಡ್ರಫ್ಸ್ ಎಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಜಿಂಜರ್ ಬಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ನ ಫೈಟ್ ಮಾಡುತ್ತೆ ಹಾಗೂ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು friends. ಸೊ ಇಟ್ ಈಸ್ ಆ್ಯಕ್ಚುಲಿ ಎಫೆಕ್ಟಿವ್ ಆ್ಯಂಡ್ ರೆಡ್ಯೂಸಸ್ ಅಪ್ ಟು 100% ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ಹೇರ್ ವಾಶ್ ಆದಮೇಲೆ ನಾನು ಇವಾಗ ಕಂಡೀಷ್ನರ್ನ ತಗೋತಾ ಇದ್ದೀನಿ. ಆ್ಯಂಡ್ ಏನೂ ಇಲ್ಲ, ಜೆಂಟಲಾಗಿ ಒಂದು ಸ್ವಲ್ಪ ಕಂಡೀಷ್ನರ್ ತೊಗೊಂಡು ಬರೀ ಹೇರ್ಗೆ ಮಾತ್ರ ಒಂದು ಸ್ವಲ್ಪ ಹಾಕಿ. ಯಾವತ್ತೂ ಅಷ್ಟೇ ಕಂಡೀಷ್ನರ್ ಇಸ್ ಓನ್ಲಿ ಫಾರ್ ಹೇರ್. ಸೊ ದಿಸ್ ಇಸ್ ಸೇಫ್ ಸರ್ಟಿಫೈಡ್ ಆ್ಯಂಡ್ ಟಾಕ್ಸಿನ್ ಫ್ರೀ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ತುಂಬಾ ನ್ಯಾಚುರಲ್ ವೇಲಿ ನಾವು ಡ್ಯಾಂಡ್ರಫ್ನ ಫುಲ್ ಕ್ಯೂರ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ನಾನು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಬೈ 2025 ಇವರು 1 ಮಿಲಿಯನ್ ಟ್ರೀಸ್ನ ಪ್ಲಾಂಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಏನೂ ಇಲ್ಲ, ನಾವೇನಾದರೂ ಪರ್ಚೇಸ್ ಮಾಡಿದ್ರೆ ಆ ಆರ್ಡರ್ನ ಅವ್ರ ಒಂದು ವೆಬ್ಸೈಟ್ಗೆ ಲಿಂಕ್ ಮಾಡಿದ್ರೆ ಆ್ಯಂಡ್ ನಾವು ಅದನ್ನ ಫಾಲೋ ಅಪ್ ಮಾಡ್ಬೋದು. ಆ್ಯಂಡ್ ಇದು ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಅಮೆಝಾನ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ನಿಮ್ಗೆ ಇದು ಸಿಕ್ಕರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ತುಂಬಾ ಖುಷಿ ಆಗ್ತಾಯಿತ್ತು ದೇವ್ರನ್ನ ಈ ಥರ ನೋಡೋಕ್ಕೆ. ಆ್ಯಂಡ್ ಅದಕ್ಕೆ ನಾವೆಲ್ಲರೂ ಟಿ ವಿಯಲ್ಲೇ ಕೈ ಮುಗಿದ್ಬಿಟ್ವಿ. ಐ ಗೆಸ್ ತುಂಬ ಜನ ಹಿಂಗೆ ಮಾಡಿರ್ತಾರೆ. ಆ್ಯಂಡ್ ಇದೊಂಥರ ಪ್ರೌಡ್ ಫೀಲಿಂಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಲಡ್ಡುಮಾ ಅಜ್ಜಿ ಇವತ್ತು ನಿಮಗೆ ಸ್ನಾನ ಮಾಡಿಸುತ್ತೆ ಮಗನೇ. ಅಜ್ಜಿ ಇವತ್ತು ನಿಮಗೆ ಫಸ್ಟ್ ಟೈಮ್ ಸ್ನಾನ ಮಾಡಿಸುತ್ತೆ. ಹೌದು, ಇವತ್ತು ನೀವು ನಿಮ್ಮ ಮನೇಲಿ ಸ್ನಾನ ಮಾಡ್ತೀರಾ. ಎಕ್ಸೈಟೆಡಾ? ಖುಷಿ ಆಗ್ತಿದ್ಯಾ ನಿಮಗೆ? ಹಾ ಪಾಪ, ಏನು ನೋಡ್ತಿದ್ದಿಲ್ಲ ಏಕಾ? ಓ ಲಡ್ಡುಮಾ 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 ಕಂದಮ್ಮ. ಅಪ್ಪ ಡುಮ್ಮಮ್ಮ ಅಂತ ಇದ್ ನೋಡಮ್ಮ. ಅಮ್ಮ ಡುಮ್ಮಮ್ಮನಾ? ಲಡ್ಡಮ್ಮ. ಅಗಸ್ತ್ಯ ಅವರೇ ಸೋಪು ತಗೋಬೇಕಾದ್ರೆ ನಮ್ಮ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕಾದ್ರೆ 120 ರೂಪಾಯಿ ಸೋಪು. ನಮ್ಮ ಮೊಮ್ಮಗ ಸ್ನಾನ ಮಾಡಿದ್ರೆ 400 ರೂಪಾಯಿ ಸೋಪು. ಕಾಸ್ಟ್ಲಿ ದುನಿಯಾ ಅಲ್ಲ ಲಡ್ಡು, ಇಟ್ಸ್ ಕಾಸ್ಟ್ಲಿ ದುನಿಯಾ. ಅಲ್ಲ ಅಲ್ಲಿ ಚಾಕ್ಲೇಟ್ ಇದ್ದಂಗದೆ ಬಿಸ್ಕೆಟ್ ಬಾರಿನ ಚಾಕ್ಲೇಟ್ ಇದಲ್ಲ, ಅದೇ ಕಲರ್ ಇದೆ, ಚಾಕ್ಲೇಟ್ ತರ ಇದೆ. 2 ಸಲ ಸ್ನಾನ ಮಾಡಿದ್ರೆ ಮುಗ್ದೋಯ್ತು. 2 ಸಲ ಸ್ನಾನ ಮಾಡಿ ಉಜ್ಜಾಕ್ಬಿಟ್ರೆ ಅಜ್ಜಿ ಕೈ ದೊಂಬೂರು ಅಜ್ಜಿ ಕೈ ಸಿಕ್ಬಿಟ್ರೆ ಈ ಸೋಪ್ನ ಒಂದೇ ಸಲ ಸ್ನಾನ ಮಾಡಿಸಿ ಉಜ್ಜಾಕ್ಬಿಡ್ತಾರೆ. ದೊಂಬೂರು ಅಜ್ಜಿ ಏನಾ ಅಷ್ಟೇ ಬೆಳ್ಳಗೆ ಆಗ್ಬಿಡ್ಬೇಕು ಲಡ್ಡು. ದೊಂಬೂರು ಅಜ್ಜಿ ಉಜ್ಜಾಕ್ಬಿಡ್ತಾರೆ. ಅದೇ ಏನಲ್ಲ ಬೇಬಿ ಜಾನ್ಸನ್ ಆಗ್ತದೆ. ನಮ್ಮ ಅಮ್ಮಗ ಈ ಸೋಪ್. ಆಂಟಿ ಪ್ರಾಣ ಮೊಮ್ಮಗ ಅಂದ್ರೆ ಇವಾಗ ಮತ್ತೆ ಹುಷಾರು ಅಲ್ಲ ಅಲ್ವಾ? ನಿಜ ಹೇಳ್ಬೇಕಂದ್ರೆ ನನ್ನ ಮಗ ಲಕ್ಕಿ. ಅಜ್ಜಿ ತಾತ ಈ ತರ ಅಷ್ಟು ಪ್ರೀತಿ ಮಾಡ್ತಾರಲ್ಲ. ಲಡ್ಡು ಕೈ ಬಾಯಿ ಕೈ ತೆಗೆ, ಮತ್ತೆ ಬಾಯಿ ಕೈ ತೆಗೆ. ಬರೀ ಆಂಟಿ. ಸೊ ಸ್ನಾನ ಎಲ್ಲ ನಮ್ಮ ಅತ್ತೆನೇ ಮಾಡಿಸಿದ್ದು. ಸೊ ತುಂಬ ವರ್ಷ ಆದಮೇಲೆ ಮಗುಗೆ ಸ್ನಾನ ಮಾಡಿಸಿದ್ದವರು. ಆಲ್ಮೋಸ್ಟ್ ಒಂದು 10-15 ಇಯರ್ಸ್ ಆದಮೇಲೆ ಮಾಡಿಸಿದ್ದು ಒಂದು ಮಗುಗೆ ಸ್ನಾನ. ಸೊ ಅವ್ರಿಗೊಂದು ಸ್ವಲ್ಪ ಭಯ ಆಯಿತು, ನನಗೊಂದು ಸ್ವಲ್ಪ ಭಯ ಆಯಿತು ಯಾವ ಥರ ಆಗುತ್ತೆ ಏನು ಅಂತ. ಬಟ್ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಇಲ್ಲಿ ಬಂದು ನಮ್ಮ ಅತ್ತೆಗೆ ನಾನು ಹೇಳ್ತಾ ಇದ್ದೆ ಬಾನಿಸನ್ ಹಾಕ್ತೀನಿ. ನಮ್ಮ ಅತ್ತೆ ಕೇಳ್ತಾಯಿದ್ರು ಹಾಕ್ತೀಯ ಅಂತ. ಹೌದು ಹಾಕ್ತೀನಿ, ಹಿಮಾಲಯಸ್ತು ಅಂತ ಹೇಳ್ತಿದ್ದೆ. ಸೊ ತುಂಬ ಜನ ನೀವು ಕೇಳ್ತೀರಾ ನಾನು ಬಾನಿಸನ್ ಹಾಕ್ತೀನಾ ಪಾಪುಗೆ ಅಂತ. ಸೊ ಹೌದು ಹಾಕ್ತೀನಿ, ಬಟ್ ಅಗೇನ್ ನೀವು ಸಹ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ಹಾಕಿ. ಬಿಕಾಸ್
ಬಿಕಾಸ್ ತುಂಬ ಜನ ಹಾಕಬಾರ್ದು ಅಂತಲೂ ಹೇಳ್ತಾರೆ, ಕೆಲವೊಬ್ಬರು ಹಾಕಬಹುದು ಅಂತಲೂ ಹೇಳ್ತಾರೆ. ಸೊ ಅಗೇನ್ ಫ್ಯಾಮಿಲಿ ಮೆಂಬರ್ಸ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಹಾಕಿ. ಆ್ಯಂಡ್ ನಾನು ಬಂದು ರೆಗ್ಯುಲರಾಗಿ ಎವ್ರಿ ಡೇ ಹಾಕ್ತೀನಿ ಅಂತ ಹೇಳೋಕ್ಕಾಗಲ್ಲ, ಆಲ್ಟರ್ನೇಟ್ ಡೇಸ್ ಅಥವಾ ಕೆಲವೊಂದು ಸತಿ ಹಾಕ್ತೀನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಪೋಸ್ ಇಫ್ ಇನ್ ಕೇಸ್ ಪಾಪು ಮೋಷನ್ ಪಾಸ್ ಮಾಡಿಲ್ಲ ಅಂತ ಅಂದರೆ ಅಥವಾ ತುಂಬ ಅಳ್ತಿದೆ ಹೊಟ್ಟೆ ನೋವು ಆ ಥರ ಏನಾದರೂ ಸಿಚುವೇಶನ್ ಬಂದರೆ ನಾನು ಆವಾಗ ಹಾಕ್ತೀನಿ ಬಾನಿಸನ್ನು. ಆ್ಯಂಡ್ ಇದ್ರ ಜೊತೆ ವೈಟಮಿನ್ ಡಿ ಕೂಡ ಹಾಕ್ತೀನಿ. ಸೊ ವೈಟಮಿನ್ ಡಿ ತುಂಬಾ ಇಂಪಾರ್ಟೆಂಟು, 1 year ತನಕ ಕಂಪಲ್ಸರಿ ಮಕ್ಳಿಗೆ ಹಾಕಲೇಬೇಕು. ಸೊ ಪ್ಲೀಸ್ ಯಾವುದೇ ಕಾರಣಕ್ಕೂ ವೈಟಮಿನ್ ಡಿನ ಮಿಸ್ ಮಾಡಬೇಡಿ, ಡಾಕ್ಟರ್ನ ಕೇಳಿಬಿಟ್ಟು ಅದನ್ನು ಹಾಕಿ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೆಲ್ಲ ನೀವೇನಾದರೂ ಸಪೋಸ್ ಮಗುಗೆ ಎಕ್ಸ್ಟ್ರಾ ಕೇರಿನ ಯಾವ ಥರ ತಗೋತೀರಾ, ಏನಾದರೂ ಬೇರೆ ಥರ ಏನಾದರೂ ಮಾಡ್ತೀರಾ, ಸಪೋಸ್ ನಾನು ಇವಾಗ ಜೈಗ ಕೂಡ ಹಾಕ್ತೀನಿ. ಸೊ ನೀವು ಏನಾದರೂ ಈ ಥರ ಮಾಡ್ತೀರಾ ಅಂತ ಅಂದರೆ ಪ್ಲೀಸ್ ಹಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ನನಗೆಲ್ದಲೇ ಬೇರೆಯವ್ರು ಯಾರನ್ನ ಈ ಥರ ವ್ಲಾಗ್ಸ್ ನೋಡಿದ್ರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಲ್ವಾ, ಅದಕ್ಕೇ. ಆ್ಯಂಡ್ ತುಂಬ ಜನ ನನಗೆ ಹೇರ್ ಫಾಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಸೊ ನನಗೆ ಅಷ್ಟೊಂದು ಹೇರ್ ಫಾಲ್ ಏನು ಆಗ್ತಾಯಿಲ್ಲ, ಟು ಬಿ ಆನೆಸ್ಟ್, ನಾರ್ಮಲ್ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಲಡ್ಡು ಮಗಿ ತುಂಬಾ ಹೇರ್ ಫಾಲ್ ಮುಂಚೆ ಸ್ಟಾರ್ಟಿಂಗ್ ಆಗ್ತಾಯಿತ್ತು. ಮೇ ಬಿ ಬಿಕಾಸ್ ಆಫ್ ಜಾಂಡಸಿಂದ ಅವ್ನಿಗೆ ಲೈಟ್ಸಲ್ಲಿ ಇಟ್ಟಿದ್ರಲ್ಲ ಅದಕ್ಕೆ, ಅಥವಾ ಮಗುಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹೇರ್ ಫಾಲ್ ಆಗೋದು ತುಂಬಾ ಸಹಜ, ತುಂಬಾ ಕಾಮನ್ ಅಂತಲೇ ಹೇಳ್ತಾರೆ. ಆಮೇಲೆ ಮತ್ತೆ ಅದು ರೀಗ್ರೋತ್ ಆಗುತ್ತೆ ಅಂತ. ಆ್ಯಂಡ್ ಬೇಬಿ ವೆಯ್ಟ್ ಬಗ್ಗೆ ಕೇಳಿದ್ದೀರಾ. ಸೊ ಬೇಬಿ ವೆಯ್ಟ್ ನಾನು ಇವಾಗಲೇ ಲೈಕ್ ಆಲ್ಮೋಸ್ಟ್ ಒಂದು ಮಂತ್ ಮುಂಚೆ ಚೆಕ್ ಮಾಡಬೇಕಾದ್ರೆ ಒಂದು ಅರೌಂಡ್ 6 kg ಇದ್ದ, 5.5 to 6 ಮಧ್ಯದಲ್ಲಿದ್ದ. ಬಟ್ ಇವಾಗ ಮತ್ತೆ ಅವ್ನು ವೆಯ್ಟ್ ಗೇನ್ ಆಗಿರ್ತಾನೆ, ಬಟ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಅದಕ್ಕೆ ನಂಬರ್ಸಲ್ಲಿ ಹೇಳೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಆ್ಯಂಡ್ ಇದಲ್ಲದೆ ನೀವು ಸಾಲಿಡ್ಸ್ ಫುಡ್ ಲೈಕ್ ಮಗುಗೆ ಸಾಲಿಡ್ ಫುಡ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಸರಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅದನ್ನು ಕೇಳಿದ್ದೀರಾ. ಸೊ ಇನ್ನೇನು ಒಂದು ಸ್ವಲ್ಪ ಲೈಕ್ ಒಂದು ವಾರ ಅಥವಾ 10-15 ಡೇಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಇನ್ನೇನು ಇವಾಗ 6 months ಬಿದ್ದನಲ್ಲ. ಸೊ ಕೆಲವೊಬ್ಬರು 6 months ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ, ಕೆಲವೊಬ್ಬರು 6 months ಬಿದ್ದಾಗೂ ಸ್ಟಾರ್ಟ್ ಮಾಡ್ತಾರೆ. ನೋಡಬೇಕು, ಯಾವಾಗ ನಮ್ಮನ್ನು ಕೇಳಬೇಕು ಅನ್ಸಿ ಡಾಕ್ಟರ್ನೂ ಕೇಳ್ತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ನಿಮಗೆ ಅದು ಹಿಟ್ಟಿನ ಕೋಲ್ ಇದೆಲ್ಲ ಅದನ್ನ ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಲಡ್ಡು ಇಲ್ಲಿ ಮಲಗಬೇಕಾರೆಲ್ಲ ನಮ್ಮ ಮತ್ತೆ ಹಿಟ್ಟಿನ ಕೋಲ್ ಇಡ್ತಾ ಇದ್ರು. ಐ ಗೆಸ್ ತುಂಬ ಜನ ಇದನ್ನ ಫಾಲೋ ಮಾಡ್ತೀರಾ ಸಹ, ಯಾರೆಲ್ಲ ಫಾಲೋ ಮಾಡ್ತಾರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಅದೇಪ್ಪ ಮೊಮ್ಮಗ ನಿದ್ದೆ ಮಾಡಲಿ ಅಂತ, ಅವ್ನು ನಿದ್ದೆ ಬಂದ್ರೆ ಹಾಲು ಕುಡಿಯಲ್ಲ, ಗಲಾಟೆ ಮಾಡ್ತಾರೆ ಲಕ್ಷ್ಮಿ ಹತ್ರ ಆಯ್ತಾ. ಸ್ವಲ್ಪ ತೊಡೆ ಮೇಲೆ ಹಾಕಿದ್ರೆ ನೋಡಿ ನಿದ್ದೆ ಮಾಡ್ತಾ ಅವನೇ, ನೋಡಿ ಕಣ್ಣು ಮುಚ್ತಾ ಅವನೇ, ಅಮ್ಮನ ನೋಡ್ತಾನೆ, ಅಪ್ಪನ ನೋಡ್ತಾನೆ, ನೋಡಿ ಕಣ್ಣು ಮುಚ್ತಾ ಇದೆ ನೋಡಿ ನಮ್ಮ ಮೊಮ್ಮಗ. ರಾತ್ರಿ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಸಾಕು, ಹಿಂಗನ ಮಲ್ಕೊಂಡ್ಬಿಡ್ಬೋದು ಮಕ್ಳು ಮಲ್ಸ್ಕೊಂಡು. ನೈಟ್ ನಿದ್ದೆ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ. ನೋಡಿ ಮಲಗ್ಬಿಟ್ಟ, ನೋಡಿ ಈಗ ಮಲಗ್ಬಿಟ್ಟ ಅಷ್ಟೇ, ನಿದ್ದೆ ಬಂದ್ಬಿಡ್ತು ನೋಡಿ. ಈಗ ಅಪ್ಪ ಹೇಳಿಲ್ವಾ, ನಾವು ತೊಡೆ ಮೇಲೆ ಹಾಕೊಂಡು ಪ್ರಯತ್ನ ಪಟ್ರಿ ಮಲಗಲ್ಲ, ಅದಂಗೆ ಜಾಸ್ತಿ ತೊಡೆ ಹತ್ರ ಮಮ್ಮಿ ಹಾಲು ಕುಡಿಯಲ್ಲ ಆಂಟಿ ಅಂದ್ಲು. ನೆನ್ನೆ ದಿವಸ ಹೆಂಗನ ಮಾಡಿ ನೈಸ್ ಮಾಡ್ಬೇಕಲ್ಲ ಇವನ್ನ ಅಂದ್ಬಿಟ್ಟು ನೈಸ್ ಮಾಡಿದ್ರೆ ಆಯ್ತು, ಮಲ್ಕೊಂಡ ಅಷ್ಟೇ. ತೊಡೆ ಮೇಲೆ ಮಲ್ಸ್ಕೊಂಡು ಹಿಂಗಂತ ಆಡ್ಬೇಕು, ಸುಮ್ಮನೆ ಜೋರ್ಗೆ ಅನ್ಬಾರ್ದು, ಹಿಂಗೆ ಸುಮ್ಮನೆ ಹಿಂಗಂತ ಆದ್ರೆ ಆಮೇಲೆ ಈ ದೂರಿ ಅಂತ ಆಡ್ಬೇಕು. ಅವಕ್ಕೆ ಏನೋ ಒಂಥರ, ಇವಾಗ ನೀನು ಹೆಂಗೆ ಸಾಂಗ್ ಹಾಕ್ತೀಯಾ, ನಾವು ಬಾಯಲ್ಲಿ ಹೇಳ್ತೀವಿ ಅಷ್ಟೇ. ಅಂದಾಗ ಅವಕ್ಕೆ ಏನೋ ಇದು ಶಾಖವಾಗಿರ್ಬೇಕು ಅವ್ನಿಗೆ, ಅದೇ ಆಸೆ ಅವ್ನಿಗೆ, ಬೆಚ್ಚಿಗಿರ್ಬೇಕು, ಎತ್ಕೋಬೇಕು, ಅದು ಮುದ್ದು ಅವ್ನಿಗೆ. ಅದಕ್ಕೆ ಇವ್ನು ಎತ್ಕೊಂಡು ಅವ್ರ ಅಪ್ಪ ರೂಢಿ ಮಾಡಿರೋದು, ನಾವು ರೂಢಿ ಮಾಡಿಲ್ಲ, ಅವ್ರ ಅಮ್ಮನೂ ಮಾಡಿಲ್ಲ, ಅಪ್ಪನೇ ಎತ್ಕೊಂಡು ರೂಢಿ ಮಾಡಿ ಅದು ಅದೇ ಕೇಳುತ್ತೆ. ಸೊ ನಿಮ್ಗೆ ಆವಾಗೇ ಹೇಳಿದ್ನಲ್ಲ ನಾವು ಕೆಳಗಡೆ ಮಲಗೋದು ಅಂತ. ಸೊ ಅಲ್ಲಿ ಹೋಗಿಂತ ಮುಂಚೆ ಅಲ್ಲ, ನಾವು ಮತ್ತೆ ಪಾಪಗೆ ದೃಷ್ಟಿ ತೆಗಿತಾರೆ ದಿನ ಸಾಯಂಕಾಲ ಅಥವಾ ನೈಟು. ಸೊ ನೀವು ಮಕ್ಕಳಿಗೆ ಯಾವ ಥರ ಲೈಕ್ ದೀಪ ದೃಷ್ಟಿನ ಅಥವಾ ಬೇರೆ ಬೇರೆ ಥರ ದೃಷ್ಟಿ ತೆಗಿತೀರಾ, ಸೊ ಯಾವ ಥರ ತೆಗಿತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆ್ಯಂಡ್ ಮೋರೋವರ್ ಪಾಪು ತುಂಬಾ ಕ್ರ್ಯಾಂಕಿ ಆಗಿದೆ, ಅಳ್ತಾನೆ ಇದ್ನಲ್ಲ, ಸರಿ ಆಯಿತು ಅಂತ ಅಂಚುಕಡೆ ದೃಷ್ಟಿ ತೆಗೆದಿದ್ದು ಫ್ರೆಂಡ್ಸ್. ಇಲ್ಲಾಂದರೆ ಮಮ್ಮಿ ದೀಪ ದೃಷ್ಟಿ ಆ ಥರ ತೆಗಿತಾರೆ. ಆ್ಯಂಡ್ ಲೈಕ್ ಹಾಗೆ ಹೇಳ್ದಂಗೆ ಎಲ್ಲ ಗ್ಲಿಮ್ಸ್ನ ತಗೊಂಡು ನಿಮಗೆ ತೋರಿಸ್ತಿರೋದು. ಸೊ ನೀವು ಈ ವ್ಲಾಗ್ನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದೃಷ್ಟಿ ಆಗೈತಿ ಚಿನ್ನಿ ಮಗೆ, ಯಾವಾಗ ಬಂದಿರಕ್ಕ ಅವಾಗೇ ಬಂದ್ರ ಅದಾಗತ್ತೆ. ದೃಷ್ಟಿ ಆಗೈತಿ ಚಿನ್ನಿ ಮಗೆ, ಅಜ್ಜಿ ದೃಷ್ಟಿ ಎಲ್ಲ ಹೋಯ್ತು. ಮಕ್ಕ ತೋರ್ಸು, ಮನೆ ಮಕ್ಕ ತೋರ್ಸು. ಏನಾದ್ರೂ ಅಳ್ಬೇಕು ನೀನು, ಮಲಗ್ದೆಲ್ಲ ಇರ್ಬೇಕು. ಸಾಯಂಕಾಲ ಜುಟ್ಟು ನಿಲ್ಲಿಸ್ದೆ, ನನ್ನ ಜುಟ್ಟನ್ನ ಜುಟ್ಟು ನಿಲ್ಲಿಸ್ದೆ. ಏನ್ ಮಾಡೋದು ನಾವು, ಅಬ್ಬು ತಲೆನೋವು ಕಣೆ ಅವ್ರಿಗೆ, ತಲೆನೋವು ಕೋಲ್ಡ್ ಆಗೈತೆ, ತಲೆನೋವು ಅಪ್ಪುಗೆ ತಲೆನೋವು ಐತೆ, ನಿನಗೈತಿ ಇವತ್ತು. ನಾವಿದ್ದೀವಿ, ಏನ್ ಮಾಡ್ತಾರೆ ನೋಡೋಣ. ಅಜ್ಜಿ ಇದ್ದೀವಿ. ನೋಡ್ದಪ್ಪ ಹಿಂಗಂತಾನೆ ಅಪ್ಪ, ಒದ್ದೆ ಏಟು ಎಲ್ಲಿ ಬಾ. ನಿದ್ದೆ ಮಾಡಂಗಿಲ್ಲ, ನಿದ್ದೆ ಮಾಡಂಗಿಲ್ಲ. ಏ ಅಪ್ಪ ಹೊಟ್ಟೆ ಗುಡ್ ಬೈ. ಒಂದೇ ಸತಿ ರಾತ್ರಿ ಗುಡ್ ಬೈ ನೀನು
ನೀನ್ ಗುಡ್ ಬಾಯಾ? ಅಜ್ಜಿ. ಗುಡ್ ಬಾಯಾ? ಗುಡ್ ಬಾಯಾ? ಆರು ಮಗ ಆಯ್ತ ಎಲ್ಲಿ ಹೋಗಿದ್ದೆ ನೀನು? ಎಲ್ಲಿ ಹೋಗಿದ್ಯಾ? ಎಲ್ಲಿ ಹೋಗ್ತೀಯ? ಅಲ್ಲೇ ಅತ್ತೆ ಅತ್ತೆ ಇಲ್ಲಿ 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 ಹೊಟ್ಟೆ ಹಸಿತಾ? ಒಳ್ಳೆ ಬುದ್ಧಿ ಬಂದೈತೆ. ಅಜ್ಜಿ ಮನೆಯಿಂದ ಊರ್ಗ್ ಹೋಗ್ತೀನಿ ಕೋರ್ಮಂಗ್ಲಾಗೆ ಅಂತಾನೆ ಕಳ್ಸ್ಕೊಡ್ತೀವಿ. 2 ತಿಂಗಳು ಬರ್ಬೇಕು, ಯಾವಾಗಿದ್ರು ಬರ್ಲೇಬೇಕು. ಅಲ್ಲ ಮಗ್ನೆ? 2 ತಿಂಗಳಪ್ಪ, 2.5 ತಿಂಗಳಾಗುತ್ತೆ. 2.5 ತಿಂಗಳು. ನಮ್ಮಮ್ಮಗ ಹಾಡು ಹೇಳ್ತಾವ್ರು ಇವತ್ತೆಲ್ಲ, ಸಂಗೀತ ಹೇಳ್ಕೊಟ್ಬಿಟ್ಟು ಹೋಗ್ತಾವ್ ನನಗೆ. ಸಂಗೀತ ಅಲ್ಲಿ ಅವನು ನೋಡ್ಸಮ್ಮ, ನೀನ್ ಸಂಗೀತ ಹೇಳೋ ಮಗನ್ನ ಆ ಕಡೆ ಇಟ್ಕೊಮ್ಮ, ಆ ಕಡೆ ಸಂಗೀತ ಹೇಳ್ತಾನೆ. 3.5 ತಿಂಗಳ. ಏನಪ್ಪಾ ಸಂಗೀತ? ಬೊಟ್ಟು ನೋಡಲ್ಲಿ ದಿಷ್ಟಿ ಬಟ್ಟೆಯಲ್ಲಿ ಸೊಟ್ಟೆ ಹೋಗತ್ತೆ. ಇಲ್ಲಿ ಇಲ್ಲಿ ಬಂಗಾರಿ ಲಕ್ಷ್ಮಿ ಓದ್ತಾಳಂತೆ ಅಮ್ಮ, ಇಲ್ಲೇ ಇದ್ಬಿಡ್ ನೀನು, ಮಮ್ಮಿ ಕಳ್ಸಣ. ಅಲ್ಲ ಮಮ್ಮಿನ ಕಳ್ಸಣ ಹಂಗಿದ್ದ ನವೀನ, ಅದನ್ನ ಹೇಳ್ತಾ ಇದ್ದ. ಅದಕ್ಕೆ ಅವ್ರ ಜೊತೆನೆ ಅಜ್ಜಿ ಜೊತೆ ಹೊಂದ್ಕೊಂಡ್ಬಿಟ್ಟು. ಸೊ ಹೇಳ್ತಾರಲ್ಲ, ದೊಡ್ಡವರು ಮಕ್ಕಳ ಜೊತೆ ಮಕ್ಕಳಾಡ್ತಾರೆ ಅಂತ. ಸೊ ಹಾಗೆ ಆಗಿದ್ದು ನೀವು ನೋಡ್ಬೋದು. ನಮ್ಮ ಅತ್ತೆ ಮಾವ ಬಂದು ಪಾಪು ಜೊತೆ ತುಂಬಾ ಆಟಾಡ್ತಾ ಇದ್ರು. ಒಂಥರ ಕೇರಿಂಗು, ಲವ್, ಎಫೆಕ್ಷನ್ ಅಂದ್ರೆ ಅಲ್ಲಿ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಅವ್ರು ತುಂಬಾ ಲೈಕ್ ಆಸೆ ಇತ್ತು, ಮೊಮ್ಮಕ್ಕಳು ಬೇಕು ಅಂತ. ಆ್ಯಂಡ್ ನಮ್ಮ ಲಡ್ಡು ಬಂದು ಫಸ್ಟ್ ಮೊಮ್ಮಗ ಅಂತಾನೆ ಹೇಳ್ಬೋದು ಇಡೀ ಫ್ಯಾಮಿಲಿಗೇನೆ. ಸೊ ನಮ್ಮ ಅತ್ತೆ ಮಾವ ಹಾಗೂ ಅಕ್ಕ ಅಲ್ಲ, ಸ್ಪೆಷಲಿ ನಮ್ಮ ಅತ್ತೆ ಬಂದು ಬೇಗ ಅವ್ರವ್ರ ಕೆಲಸನ ಮಾಡ್ಕೋತಾ ಇದ್ರು, ಸೊ ದಟ್ ಪಾಪು ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ. ಆ್ಯಂಡ್ ಏನಂತಾರೆ, ಇವೆಲ್ಲ ನೋಡಿ ಒಂಥರ ಖುಷಿ ಆಗುತ್ತೆ ಅಲ್ವಾ. ಸೊ ನನಗೂ ತುಂಬ ಖುಷಿ ಆಯಿತು. ಲಡ್ಡುನೂ ತುಂಬ ಆ್ಯಕ್ಟಿವ್ ಆಗಿದ್ದ, ತುಂಬಾ ಫುಲ್ ಒಂಥರ ಪ್ಯಾಂಪರಿಂಗ್ ಕಿಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಜನ ಕೇಳ್ತೀರಾ ಸಹ, ಈ ಒಂದು ಪ್ಲೇಯಿಂಗ್ ಮ್ಯಾಟ್ ಇದೆಯಲ್ಲ ಎಲ್ಲಿಂದ ತೊಗೊಂಡಿದ್ದು ಅಂತ. ಸೊ ನನಗೂ ನೆನಪಿಲ್ಲ, ಬಿಕಾಸ್ ಅದು ಲಕ್ಷಿತ್ ಆಟ ಸಾಮಾನು ಒಂದು ಬಟ್ಟೆಗಳು ಇವಾಗಲೂ ನಾನು ಲಡ್ಡುಗೂ ಹಾಕ್ತೀನಿ. ಸೊ ಮೇ ಬಿ ನೀವು ಅಮೆಝಾನ್ ಅಥವಾ ಫಸ್ಟ್ ಕ್ರೈಲ್ ಹುಡುಕಿದ್ರೆ ಮೇ ಬಿ ನಿಮಗೆ ಸಿಗ್ಬೋದು ಫ್ರೆಂಡ್ಸ್. ಆ್ಯಂಡ್ ಇಷ್ಟೇ ಈ ಒಂದು ವ್ಲಾಗ್, ತುಂಬಾ ಸಿಂಪಲ್ ಹಾಗೂ ಚಿಕ್ಕದ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೂ ನಿಮ್ಗೆ ಏನಾದರೂ ಬೇರೆ ಥರ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಕೇಳಿ, ನಾನು ಖಂಡಿತ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.